ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮ್ಮನ್ನು ರಾಯರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರಾಲಯ ಮತ್ತು ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ನಾವು ಫಸ್ಟೇ ಬಸ್ಸಲ್ಲಿ ರಿಸರ್ವೇಷನ್ ಮಾಡ್ಕೊಂಡಿದ್ವಿ ಸೀಟು. ನಾವು ಅಪ್ ಆ್ಯಂಡ್ ಡೌನ್ ಎರಡಕ್ಕೂ ಸೇರಿ ಬುಕ್ ಮಾಡ್ಕೊಂಡಿದ್ವಿ. ₹1054 ಆಗಿತ್ತು ಒಬ್ಬರಿಗೆ. ಮತ್ತು ನಾವು ಆನ್ಲೈನಲ್ಲೇ ರೂಮ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ₹1500 ಕೊಟ್ಟು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಮತ್ತು ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ನಾವು ಅಲ್ಲಿಂದ ಫ್ರೆಶ್ ಆಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋಗಿದ್ದ ದಿನ ಷಷ್ಠಿ ಇತ್ತು, ಹಂಗಾಗಿ ತುಂಬ ರಶ್ ಇತ್ತು ದೇವಸ್ಥಾನ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ಹೋಗಬೇಕಾದ್ರೆ ಸ್ವತಃ ನಮಗೆ ರಾಯರಿಗೆ ಮಂಗಳಾರತಿ ಮಾಡೋ ಅಂಥ ಅವಕಾಶ ಸಿಕ್ತು. ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಇದೇ ಮೊದಲು ಗೊತ್ತಾಗಿದ್ದು. ಮತ್ತು ನಮಗೆ ದೇವ್ರಿಗೆ ಸೇವೆ ಮಾಡೋ ಅಂಥ ಅವಕಾಶ ಕೂಡ ಸಿಕ್ತು. ನಾವೇ ಸ್ವತಃ ಹೋಗಿ ನಾವು ಸೇವೆ ಮಾಡ್ತೀವಿ ಅಂತ ಹೋಗಿ ಕೂಡ ಮಾಡ್ಬೋದು. ಇಲ್ಲ ಅಲ್ಲಿ ಪ್ರಸಾದ ಪ್ಯಾಕ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತ ಆದ್ರೆ ಭಕ್ತಾದಿಗಳು ಯಾರಾದರೂ ಬಂದು ಸೇವೆ ಮಾಡಿ ಅಂತ ಕರೀತಾರೆ. ನಾವು ಹೋಗಿ ನಮ್ಮ ಕೈಲಾದಷ್ಟು ಪ್ರಸಾದ ಪ್ಯಾಕ್ ಮಾಡಿಕೊಟ್ಟು ಬಂದ್ವಿ. ಮತ್ತು ಅಲ್ಲಿ ಪ್ರಸಾದ ಪ್ಯಾಕ್ ಮಾಡಿ ವಾಪಸ್ ಬರಬೇಕಾದ್ರೆ ಅವರೇ ಕರೆದು ಉಚಿತವಾಗಿ ನಮಗೆ ಪ್ರಸಾದ ಕೂಡ ಕೊಡ್ತಾರೆ. ಮತ್ತು ನಾವು ಇಲ್ಲಿಂದ ಬಂದಿದ್ದು ದಾಸೋಹಕ್ಕೆ. ಇಲ್ಲಿ ಬಿಸಿಬೇಳೆ ಬಾತು, ಮೊಸರನ್ನ ಮತ್ತು ಸಿಹಿನಲ್ಲಿ ಪಾಯಸ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಪ್ರಸಾದ ಎಲ್ಲ ಸೇವಿಸಿ ನೆಕ್ಸ್ಟ್ ಹೊರಟಿದ್ದು ನಾವು ಅಲ್ಲಿರೋ ಸುತ್ತಮುತ್ತ ದೇವಸ್ಥಾನಗಳ ಕಡೆಗೆ. ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಬಂದರೆ ತುಂಬ ಆಟೋಗಳಿರುತ್ತೆ. ಒಬ್ಬರಿಗೆ ₹100 ಹಂಗೆ ಚಾರ್ಜ್ ಮಾಡ್ತಾರೆ. ಅವರೇ ಎಲ್ಲ ದೇವಸ್ಥಾನಗಳಿಗೂ ಕರ್ಕೊಂಡೋಗಿ ಮತ್ತೆ ವೆಯ್ಟ್ ಮಾಡಿ ಕರ್ಕೊಂಡು ಬಂದು ವಾಪಸ್ ಬಿಡ್ತಾರೆ. ನಾವು ಮೊದಲು ಹೋಗಿದ್ದು ಅಭಯಾಂಜನೇಯ ದೇವಸ್ಥಾನಕ್ಕೆ.
ಅಭಯಾಂಜನೇಯ ದೇವಸ್ಥಾನದಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬಿಚ್ಚಾಲಿಗೆ. ಜಪದಕಟ್ಟಿ ಬಿಚ್ಚಾಲಿ ಅಪ್ಪಣಾಚಾರ್ಯರ ಸೇವಾ ಟ್ರಸ್ಟ್ ಇದು. ರಾಯರಿಗೆ ಬಳಸ್ತಿದ್ದ ಒರಳು ಕಲ್ಲು ನೋಡಿ ಇದು. ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಇಲ್ಲಿ ಅಪ್ಪಣಾಚಾರ್ಯ ವಂಶಸ್ಥರು, ವ್ಯವಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರ ಹೆಸರುಗಳೆಲ್ಲ ಇದೆ. ಇದು ಜಪದಕಟ್ಟಿ ಭಿಕ್ಷಾಲಯ. ಇಲ್ಲಿ ಹರಿತಿರೋ ನದಿ ತುಂಗಭದ್ರಾ ನದಿ. ಇರೋದು ಶ್ರೀ ಪಾದರಾಜರು ಪ್ರತಿಷ್ಠಾಪಿಸಿದ ಉಗ್ರ ನರಸಿಂಹಸ್ವಾಮಿ. ಮತ್ತು ನೀವಿಲ್ಲಿ ನೋಡ್ತಾ ಇರೋದು ಬಿಚ್ಚಾಲಮ್ಮ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಈ ದೇವಸ್ಥಾನದ ಕಟ್ಟಡವನ್ನು ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿದಾರಂತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಈ ದೇವಸ್ಥಾನ ಬಂದು ಇತ್ತೀಚೆಗೆ ಆಗಿರೋದು. ಇದಕ್ಕೂ 3 ವರ್ಷದ ಮುಂಚೆ ನಾವು ಹೋಗಿದ್ದಾಗ ಈ ದೇವಸ್ಥಾನ ಇರಲಿಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಅಪ್ಪಣಾಚಾರ್ಯರ ಮನೆಗೆ.
ಅಪ್ಪಣಾಚಾರ್ಯರ ಮನೆಯಿಂದ ನಾವು ನೆಕ್ಸ್ಟ್ ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿಗೆ. ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲೆಲ್ಲ ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ, ಹಾಗಾಗಿ ನಾನು ನಿಮಗೆ ಇಲ್ಲಿ ದೇವ್ರ ದರ್ಶನ ಮಾಡಿಸೋದಕ್ಕಾಗಿಲ್ಲ. ಮತ್ತು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಇದ್ರ ಹಿಂಭಾಗನೇ ಇದೆ ಈ ದೇವಸ್ಥಾನ ಕೂಡ. ಮತ್ತು ಇಲ್ಲಿ ದೇವಸ್ಥಾನಗಳೆಲ್ಲ ನೋಡಿಕೊಂಡು ರಿಟರ್ನ್ ಮಂತ್ರಾಲಯಕ್ಕೆ ಬಂದ್ವಿ. ಸಂಜೆ ಟೈಮಲ್ಲಿ ಮಂತ್ರಾಲಯ ನೋಡಿ ಈ ರೀತಿ ಕಾಣಿಸುತ್ತೆ. ಎಲ್ಲ ಲೈಟ್ಗಳು ಆನ್ ಆಗಿರುತ್ತೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಕತ್ಲಾದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಬರೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು ಅನಿಸುತ್ತೆ. ಹಂಗಾಗಿ ಇನ್ನೂ ಸ್ವಲ್ಪ ಬೆಳಕಿದೆ. ಅದಾದಮೇಲೆ 7 ಗಂಟೆಗೆ ಮತ್ತೆ ದಾಸೋಹ ನಡೀತಾ ಇತ್ತು. 7 ಗಂಟೆಗೆ ದಾಸೋಹ ಮುಗಿಸ್ಕೊಂಡು 7:15 ಬಸ್ಸಿಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.